ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಾಸಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ಸಾಯಿ ನಮಾಮಿ. ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಕಾರ್ಯಕ್ರಮದ ಯಶಸ್ವಿ 131ನೇ ಭಾಗಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ. ಕಾರ್ಪೊರೇಟ್ ಒಂದು ಗ್ಲಿಚ್ಚಲ್ಲೂ ಸಹ ಪರಿಚಿತಿಗಳು ನಡೀತವೆ ಅಂತಂದರೆ ಅಂಥ ಭಕ್ತರು ಇರೋದಕ್ಕೆ ಸಾಧ್ಯ. ಒಳ್ಳೆಯ ಜನಗಳಿಂದ ಮಳೆ ಬೆಳೆ ಹೇಗೆ ಅಂತ ನಾವು ಅಂದ್ಕೊಳ್ತೀವೋ ಅದೇ ಥರ ಒಳ್ಳೆಯ ದೈವ ನಮ್ಮನ್ನು ಕಾಪಾಡೋದ್ರಿಂದ ನಾವು ಎಂಥ ಡೇಂಜರ್ ಸ್ಥಿತಿಯಲ್ಲೂ ಪಾರಾಗ್ತೀವಿ. ಅಂದರೆ ಸರೆಂಡರ್ ಮಾಡಬೇಕು. ಸರೆಂಡರ್ ಮಾಡೋ ಛಾತಿ ನಮ್ಮಲ್ಲಿ ಇದ್ದರೆ ಮಾತ್ರ ದೇವರು ನಮಗೆ ಮಿರಾಕಲ್ ತೋರಿಸ್ತಾನೆ. ದಯಮಾಡಿ ಎಲ್ಲರಿಗೂ ಬಾಬಾ ಒಬ್ಬನೇ, ಎಲ್ಲರಿಗೂ ದತ್ತಾತ್ರೇಯರು ಒಬ್ಬರೇ, ಎಲ್ಲರಿಗೂ ಜೀಸಸ್ ಒಬ್ಬರೇ, ಎಲ್ಲರಿಗೂ ಒಬ್ಬರೇ ಅಲ್ಲ. ನಮಗೆ ಕಣ್ ತೆಗಿಲಿಲ್ಲ, ನಮ್ಮ ನೋಡಲಿಲ್ಲ, ನಮ್ಮ ಮಾಡಲಿಲ್ಲ ಅಂತ ಹೇಳೋಕ್ಕಿಂತ ಮುಂಚೆ ನಾವು ಎಷ್ಟರ ಮಟ್ಟಿಗೆ ಅವರಿಗೆ ಅಂಕಿತಗೊಂಡಿದ್ದೀವಿ ಅನ್ನೋದು ಮುಖ್ಯ ಅಲ್ವಾ. ಮೊನ್ನೆ ಯಾರೋ ಒಬ್ಬರು ಪೋಸ್ಟ್ ಹಾಕಿದ್ರು ಫೇಸ್ಬುಕ್ಕಲ್ಲಿ, ದೇವರ ಕೃಪೆ ಏನು ಹೋಟೆಲ್ ಆರ್ಡ್ರ್ ಅಲ್ಲ ಅಂತ. ಹೋಟ್ಲಲ್ಲಿ ಇಡ್ಲಿ ದೋಸೆ ಆರ್ಡರ್ ಮಾಡ್ದಂಗೆ ನಾವು ಎಷ್ಟರ ಮಟ್ಟಿಗೆ ದೇವರನ್ನು ನಡ್ಕೊತೀವೋ, ಬರೀ ನಡ್ಕೊಂಡ್ರೆ ಸಾಲದು, ಸ್ವಚ್ಛ ಮನಸ್ಸಿಂದ ನಡ್ಕೊಳ್ಬೇಕು ಆಯಿತಾ. ಇನ್ನೊಬ್ಬರಿಗೆ ಕೆಡುಕಾಗಲಿ ನಮಗಷ್ಟೇ ಒಳ್ಳೆಯದಾಗಲಿ ಅನ್ನೋ ರೀತಿ ನಡ್ಕೊಂಡ್ರೆ ಒಳ್ಳೆಯದಾಗಲ್ಲ. ಸೊ ಜ್ಞಾನ ಬೇಡ. ಆ್ಯಸ್ ಯೂಶ್ವಲ್ ಕಾರ್ಪೊರೇಟ್ ಗ್ಲಿಚ್ ಮತ್ತು ಆಫೀಸ್ ಅವಸರ ಇರೋದರಿಂದ ಸೊ ದಯಮಾಡಿ ಸಂಡೇ ಕೇಳಬೇಡಿ. ಇದೇ ಹೇಳೋದಾಯ್ತು. ನಾನು ಯಾವಾಗಲೂ ನನ್ನ ಅವಸರಕ್ಕಾಗಿ ಕ್ಷಮೆ ಕೇಳ್ತೇನೆ. ಸುಚೇತ್ ಅವರು ಫೋನ್ ಮಾಡಿ, ಪಾಪ ಸರ್ ನಮಗೆ 4 ಪುಸ್ತಕ ಬೇಕು ಅಂತ ಕೇಳಿ ತೊಗೊಂಡ್ರು ಮೈಸೂರಿಂದ. ಆದರೆ ಹೇಳುವಾಗ ಸ್ವಲ್ಪ ಅವಸರ ಮಾಡಿ ಬೇಗ ಮುಗಿಸ್ಬೇಕು ಅನ್ನೋ ಥರದಲ್ಲಿ ನೀವು ವಿಡಿಯೋ ಮಾಡ್ತೀರಿ ಅಂತ ಹೇಳಿದರು. ಥ್ಯಾಂಕ್ ಯು ಫಾರ್ ಫೀಡ್ಬ್ಯಾಕ್. ನಾನೇನೂ ಬೇಜಾರು ಮಾಡ್ಕೊಂಡಿಲ್ಲ. ಇದೊಂದೇ ಕೆಲಸ ಆದರೆ ನಾವು ಮಾಡಬಹುದು. ಜೊತೆಗೆ ಸಾವಿರಾರು ಕೆಲಸಗಳ ಹಿಂದ್ಗಡೆ ಇದೆ. ಹೊಟ್ಟೆಗೆ ಹಾಕೋದು ಜೊತೆಗಿದೆ. ಆದ್ದರಿಂದ ಅದಕ್ಕೆ ಅನ್ಯಾಯ ಆಗಬಾರ್ದು ಅಲ್ವಾ. ಬಾಸು ನಮಗೆ ಕಾರ್ಯಕ್ಷಮತೆ ಕೊಟ್ಟು ಹೆಲ್ಪ್ ಮಾಡಿದ್ದಾನೆ ಅಂದರೆ ಬಾಸ್ಗೆ ಪ್ರೀತಿ ಬರೋ ಥರ ಇಟ್ಕೋಬೇಕು ನಾವು ಅಲ್ವಾ. ನಾವು ಒಂದು HR ಡೈರೆಕ್ಟರ್ ಪೋಸ್ಟಲ್ಲಿ ಇದ್ದೀವಿ ಅಂತ ತಕ್ಷಣ ಕಂಪ್ನಿನೇ ನಂದು ಅಂದ್ಕೊಂಡು ಕೆಲಸ ಮಾಡಿದಾಗ ನಮಗೆ ತಾನಾಗಿಯೇ ದೇವಿ ಒಲ್ದು ಬರ್ತಾಳೆ. ನೀವು ಬೇಡದಾಗೆ ನಿಮಗೆ ಸಂಬಳ ಸಿಗುತ್ತೆ. ಆದರೆ ಆ ಅಂಕಿತ ನಿಮ್ಮಲ್ಲಿ ಇದೆಯಾ ಮಾಡ್ಕೊಳ್ಳೋದು ಚಾತೆ ಅಂತ ನೋಡ್ಕೋಬೇಕು ನೀವು. ಜ್ಞಾನ ಜಾಸ್ತಿ ಬೇಡ. ಇವತ್ತು ಯಾರು ಕೇಳಿದ್ದಾರೆ, ಬಹುವಾರಗಳಾದ ನಂತರ ಕೊಟ್ರಮ್ಮವ್ರು ಕೇಳಿದ್ದಾರೆ, ರಾಜು ಬಂಟ್ವಾಳಿಂದ ಕೇಳಿದ್ದಾರೆ, ಕಲ್ಮೇಶ್ ಕೇಳಿದ್ದಾರೆ. ಊರ ಹೆಸರು ಹೇಳಬೇಕು ಕಲ್ಮೇಶ್ ಅವರೇ, ನೀವು ಊರ ಹೆಸರು ಹೇಳಲಿಲ್ಲ ಕಲ್ಮೇಶ್. ಆಮೇಲೆ ಹಾರೋಗೇರಿ ಆನಂದ್ ಅವ್ರು ಕೇಳಿದ್ದಾರೆ, ಸುಮಂತ್ ಕೇಳಿದ್ದಾನೆ ಬೆಂಗಳೂರಿನಿಂದ, ಶೇಷಾರಾಮ್ ಅನ್ನೋರು ಕೇಳಿದ್ದಾರೆ, ಗೊತ್ತಿಲ್ಲ ಅವ್ರು ಯಾವ ಊರು ಅಂತ, ಬರೀ KPR ಅಂತ ಬರ್ತಾರೆ. ನಾನಿನ್ನು ಕಮಲಾಪುರ ಅಂದ್ಕೊಳ್ಳೋ ಕೊಲ್ಲಾಪುರ ಅಂದ್ಕೊಳ್ಳೋ ಗೊತ್ತಾಗ್ತಾ ಇಲ್ಲ. ಶೇಷಾರಾಮ್ ಕೇಳಿದ್ದಾರೆ. ನೆಕ್ಸ್ಟ್ ಮೈಸೂರಿಂದ ರೆಗ್ಯುಲರ್ ವಿವರ್ ರಶ್ಮಿ. ನೆಕ್ಸ್ಟ್ ಮಂಜುನಾಥ ಊರ ಹೆಸರು ಹೇಳ್ಬೇಕಮ್ಮ. ಸಾರಿ ರವಿ ಕಿರಣ್ ಮತ್ತು ಶಿವಪ್ಪ ಸಂಡೂರಿಂದ ಕೇಳಿದ್ದಾರೆ. ಸೊ ನೋಡ್ಬಿಡೋಣ. ಬಾಬಾ ನಿಮ್ಮಷ್ಟೇ ಗೊತ್ತಲ್ಲ ನಮಗೂ ಸಹ ಇದೆ ಅಂತ ಹೇಳಲು ಇಚ್ಛೆ ಪಡ್ತೀನಿ. ಮಕ್ಕಳಾಟಿಕೆ ಥರ ಮಾಡ್ಕೊಳ್ಬೇಡಿ ಸ್ನೇಹಿತರೆ. ಇದನ್ನು ಬಾಬಾನ ನಂಬಿ ಕೇಳಿ. ಕೆಲವು ಸೋದರ ಸೋದರಿಯರು ಇದ್ದಾರೆ ಕೆಲವರು ನನಗೆ, ಅಯ್ಯೋ ಏನು ಕೇಳೋದು ಬಿಡಿ ಅಣ್ಣ ಅಂದವರಿಗೆ ನಾನು ಹೇಳಕ್ಕೆ ಹೋಗಲ್ಲ. ಯುವರ್ ವಿಶ್ ಅಂತ ಹೇಳ್ಬಿಡ್ತೀನಿ. ಯಾಕಂದರೆ ನನ್ನ ಅಭಿಮತದಲ್ಲಿ ಪ್ರಶ್ನೆ ಕೇಳೋಕ್ಕೂ ಋಣ ಬೇಕು ಅಲ್ವಾ. ಋಣಕ್ಕಿಂತ ಹೆಚ್ಚಾಗಿ ನಂಬಿಕೆ ಬೇಕು. ನಂಬಿಕೆಗಿಂತ ಹೆಚ್ಚಾಗಿ ಸೀರಿಯಸ್ನೆಸ್ ಬೇಕು. ಅವು ಮೂರೂ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಲೈಫಲ್ಲಿ. ಮಕ್ಕಳಾಟಿಕೆ ಥರ ಮಾಡ್ಕೊಳ್ಬೇಡಿ ಇದನ್ನು. ಓಕೆ, ನೀವು ನಂಬುತ್ತೀರಿ, ಇದರ ಪ್ರಕಾರ ನಡೀತೀರಿ ಅನ್ನೋ ಒಂದು ದೃಷ್ಟಿಯಿಂದ 131ನೇ ಯಶಸ್ವಿ ಕಾರ್ಯಕ್ರಮ ನಡೀತಾ ಇರೋದು. 1K ಅವನ ಕೃಪೆಯಿಂದ 1000 ಜನ ಸಬ್ಸ್ಕ್ರೈಬರ್ ಆಗಿ 22 ಜನ ಜಾಸ್ತಿ ಆಗಿರೋದು ಅಲ್ವಾ. ಇಲ್ಲಿ ಯಾವುದೇ ಕಾರ್ಯಕಲ್ಮಿಷಕ್ಕೆ ಅವಕಾಶವಿಲ್ಲ. ಮೊನ್ನೆ ನನ್ನ FB ಫ್ರೆಂಡ್ ಒಬ್ಬರು ಹೇಳ್ತಾ ಇದ್ದರು ಅಲ್ವಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂದರೆ ನೀವು ಒಂದು ಸಲ ಹೇಳಿ ಕೈ ಬಿಡ್ತೀರಣ್ಣ, ಸಬ್ಸ್ಕ್ರಿಪ್ಷನ್ ಬಗ್ಗೆ ಮೋಹ ಇಲ್ಲ ನಿಮಗೆ ಅಂತ. ನೋಡಿರಿ, ದೇವರ ಕಾರ್ಯ ಅಂದರೆ ಹಾಗೆ, ನಮಗೆ ಒಳ್ಳೆಯದಾಗಲಿ ಅಂತ ಮಾಡೋದಕ್ಕೂ ಸರ್ವ ಕಲ್ಯಾಣ ಆಗಲಿ ಮಾಡೋದಕ್ಕೂ ವ್ಯತ್ಯಾಸ ಜಾಸ್ತಿ ಇದೆ. ಸೊ ಕೊಟ್ರಮ್ಮ 407 407 ಕೊಟ್ರಮ್ಮವರೇ, ನಿಮ್ಮ ಸಮಸ್ಯೆ ನಿಮ್ಮ ಹತ್ರನೇ ಇದೆ. ಮೋಸ್ಟ್ಲಿ ಸ್ಲೋ ಆಗಿ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸುಚೇತ್. 407 ಬಾಬಾ ಕೇಳ್ತಾ ಇದ್ದಾರೆ, ಜವಾಬ್ದಾರಿಯಿಂದ ವ್ಯಾಪಾರ ಮಾಡು, ಯಾರಿಗೂ ಏನೇನೋ ಅನ್ನಬೇಡ, ನನ್ನ ಮಂತ್ರ ಜಪ ಮಾಡು, ಆನಂದ ಲಭಿಸುವುದು. ನಾನು ಏನೋ ವ್ಯಾಪಾರ ಮಾಡ್ತಿಲ್ಲಲ್ಲ ಉಮೇಶನ ಅಂತ ಕೇಳಬೇಡಿ ಕೊಟ್ರಮ್ಮವರೇ. ವ್ಯಾಪಾರ ಅಂದರೆ ಜೀವನ ಇಲ್ಲಿ ಅಲ್ವಾ. ನೀವೇನು ವ್ಯಾಪಾರ ಮಾಡಿಲ್ಲ ಅಂದರೆ ಜೀವನ ಇಲ್ಲಿ. ಯಾರಿಗೂ ಏನೋ ಅನ್ನಕ್ಕೆ ಹೋಗಬೇಡ. ಸಿಟ್ಟಲ್ಲಿ ಅಂದ್ಬಿಡ್ತೀವಿ ನಾವು. ಅನ್ನಿಸ್ಕೊಂಡವರು ಅರಮನೆ ಕಟ್ತಾರೆ ಅಲ್ವಾ, ಅಂದವರು ಅಂದ ಕೆಡಿಸ್ಕೋತಾರೆ. ಅನ್ನಕ್ಕೆ ಹೋಗಬೇಡಿ ಅಂತ ಬಾಬಾ ಹೇಳ್ತಿದ್ದಾರೆ ಕೊಟ್ರಮ್ಮವರೇ. ನೆಕ್ಸ್ಟ್ ರಾಜು ಬಂಟ್ವಾಳ 217 217
ರಾಜು ಅವರೇ, ಸಮಸ್ಯೆ ನಿಮ್ಮಲ್ಲೇ ಇದೆ. ನನಗೆ ಜಾತಿ ಮತ ದೇಶ ಭಾಷೆಗಳು ಬೇಕಾಗೇ ಇಲ್ಲ, ಮಾನವರೆಲ್ಲರೂ ನನ್ನವರೇ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಆನ್ಸರ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕಲ್ಮೇಶ್, ಊರ ಹೆಸರು ಹೇಳಿಲ್ಲ. 118 ಕಲ್ಮೇಶ್ ಅವ್ರು ಕೇಳ್ತಾ ಇದ್ದಾರೆ. 118 ಬಾಬಾ ಹೇಳ್ತಾ ಇದ್ದಾರೆ, ಕಲ್ಮೇಶ್ ಸಮಸ್ಯೆ ನಿನ್ನಲ್ಲೇ ಇದೆ. ಯಾರೋ ಹೇಳುವುದನ್ನು ಮಾಡಿ ಈ ಅವಸ್ಥೆಯನ್ನು ಅನುಭವಿಸ್ತಾ ಇದೆಯಾ? ಆಯಿತಾ? ಗುರುವಾರದಂದು ನನ್ನ ಮಹಾಮಂತ್ರ ಜಪ ಮಾಡು, ಖಂಡಿತ ನಿನ್ನ ಕೋರಿಕೆ ನೆರವೇರುತ್ತೆ. ಕೆಲವು ಸಲ ನಾವು ಒಳ್ಳೆ ರೂಟಲ್ಲಿ ಹೋಗ್ತಾ ಇರ್ತೀವಿ, ಅದಾಕ್ಬಿಡ್ರಿ, ಇದಾಕ್ಬಿಡ್ರಿ, ಎಷ್ಟೋ ಮಾಡಿಬಿಟ್ಟಿವಿ ಅಂತ ಅವರು ಉಡಾಫೆ ಉತ್ತರ, ತಮಗೆ ಇಂಟ್ರೆಸ್ಟ್ ಇರಲ್ಲ, ಬೇರೆಯವ್ರನ್ನೂ ಎಳಿತಾರೆ ಮಾಡೋರ್ನು, ಅದೇ ಅಲ್ವಾ? ಸೊ ನೀವು ವ್ರತಗಳೆಲ್ಲ ಮಾಡೋದು ನೋಡಿರಬಹುದು ಅಲ್ವಾ? ಏನು ಮಾಡ್ತೀರಿ, ಯಾಕೆ ಸುಮ್ಮನೆ ಅವೆಲ್ಲ ಅಂದರೆ ನಿದ್ದೆ ಕೂಡ ಅಷ್ಟೇ ಅಲ್ವಾ? ಆರಾಮಾಗಿ ನಿದ್ದೆ ಮಾಡಿ, ಎಲ್ಲ ಸಿಗುತ್ತೆ ನಿಮಗೆ ಅಲ್ವಾ? ನಾನು ಹೇಳೋದು ಅಷ್ಟೇ ಕೆಲವ್ರಿಗೆ. ಜಾಡ್ಯ ಪರಮ ವೈರಿ ಸ್ನೇಹಿತರೆ, ಜಾಡ್ಯದ ಬಗ್ಗೆ ನಾನು ತುಂಬ ಹೇಳ್ತೀನಿ ವೀಡಿಯೋನಲ್ಲಿ. ಐ ಹೇಟ್ ಲೇಸಿನೆಸ್. ಐ ಅನ್ನೋಕ್ಕಿಂತಲೂ ವಿ ಶುಡ್ ಹೇಟ್ ಲೇಸಿನೆಸ್ ಅಲ್ವಾ? ನಾವು ಆರಾಮ್ ಮಲ್ಕೊಂಬಿಟ್ಟು ನಮ್ಗೆ ಸ್ಟಾರ್ ಇಲ್ಲ ಅಂತಂದರೆ ಯಾರೇನು ಕಿತ್ತಿ ಸ್ಟಾರ್ ಕೈ ಕೊಡಲ್ಲ ತಗೋ ಅಂತ. ಮರ ಹತ್ತಬೇಕು, ನಾವು ಹಣ್ಣನ್ನು ಕೀಳಬೇಕು, ಆವಾಗ ಮುಳ್ಳು ಚುಚ್ಚುತ್ತದೆ ಕೈಗೆ, ನೋವಾಗುತ್ತೆ. ಆವಾಗ ನೋವಿನ ಅರವಾದಾಗ ಹಣ್ಣು ತಿಂದು ರುಚಿ ನೋಡಿ ಹಾಗೆ ಬೇರೆ ಆಗುತ್ತೆ. ನಾವು ಪ್ರಯತ್ನ ಮಾಡ್ದಿರಾ, ಅದನ್ನೇ ಬಾಬಾ ಹೇಳ್ತಾರಲ್ವ, 1 ಹೆಜ್ಜೆ ನೀವು ನನ್ನ ಹತ್ರ ಇಟ್ಟರೆ 8 ಹೆಜ್ಜೆ ನಿಮ್ಮ ಹತ್ರ ಇಡ್ತೀನಿ ನಾನು ಅಂತ. ನಾವು 1 ಹೆಜ್ಜೆ ಇಡೋಕ್ಕೆ ಅಯ್ಯೋ ಇಡ್ಲ ಬೇಡ ಅಂತ ಅನುಮಾನ ಮಾಡಿದ್ರೆ ಅವನೇ ಕೆಡ್ತಾನೆ, ಕಲ್ಲಾಗ್ತಾನೆ. ದೇವ್ರ ಕಲ್ಲಾಗಿರೋದು ಯಾಕೆ ಹೇಳಿ ನೋಡೋಣ. ಮೊನ್ನೆ ಒಂದು ಕೃತಿಲಿ ಓದಿದೆ, ಕಲ್ಲಿನಂಥ ಮನಸ್ಸನ್ನು, ಕಷ್ಟಗಳನ್ನು ಗಟ್ಟಿ ಮಾಡಿಕೊಂಡ್ರೆ ನೀನು ನನ್ನ ಕೃಪೆಗೆ ಒಳಗಾಗ್ತೀಯ ಅಂತ ಹೇಳೋದಕ್ಕೆ ಅವನು ಕಲ್ಲಾಗಿದ್ದಾನಂತೆ. ನೋಡಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ದೇವರನ್ನು. ಸೊ ನೀವು ಆ ಥರ ಜಾಡ್ಯತನಕ್ಕೆ ಒಳಗಾಗಬೇಡಿ. ನಮ್ಮ ಕೈಗೆ ಆಗಲ್ಲ ಅಂತ ಇಲ್ಲಿ ಬಂತು ಅಂದರೆ ಇಲ್ಲಿಂದ ನಾವು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ನೋಡಿದ್ದೀವಿ, 70ನೇ ವರ್ಷಕ್ಕೆ ಚಾರ್ಲೆಸ್ ಡಿಕೆನ್ಸ್ ಕವಿ ಆಗಿದ್ದಾರೆ, 68ನೇ ವರ್ಷಕ್ಕೆ ಸ್ಟೀಫನ್ ಸ್ಪೀಲ್ಬರ್ಗ್ ನಿರ್ದೇಶಕನಾಗಿದ್ದಾನೆ. ಚಿ ಉದಯಶಂಕರ್ ಅವರು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗ 40th ಇಯರ್. ಸೊ ಸಾಧನೆಗೆ ಅಡ್ಡಿ ಬರೋಲ್ಲ, ನೀವು ತಲೆಯಿಂದ ತೆಗೆದುಬಿಡಿ. ನಾವು ಆ್ಯಕ್ಟಿವ್ ಇಟ್ಕೊಳ್ಬೇಕು ಅಂದರೆ ನಮ್ಮ ಹಾಬೀಸ್ನ, ಪ್ರೊಫೆಷನ್ನ ಮೊನಚಾಗಿ ಮಾಡ್ಕೋಬೇಕು ಅಲ್ವಾ? ಅಲ್ಲೇನು ಕೊಡ್ತಾರೆ ಅಷ್ಟೇನು ಕೊಡ್ತಾರೆ. ಕೆಲವರು ನಾವು ಅಭ್ಯಾಸ ಮಾಡಿದ್ದೀವಿ ಅಲ್ವಾ, ಕೆಲವ್ರು ನೋಡಿದ್ದೀವಿ. ಕೆಲಸಕ್ಕೆ ಸೇರಿರಲ್ಲ, ಏನು ಕೊಡ್ತಾರೆ ಅಂತ. ನೀವು ಮಾಡಿರಿ, ಕಂಪ್ನಿನೇ ಕೊಡ್ತಾರೆ ನಿಮಗೆ ಅಲ್ವಾ? ಕಂಪ್ನಿ ಸೇರೋಕ್ಕಿಂತ ಮುಂಚೆ ಏನು ಕೊಡ್ತಾರೆ ಅಂದರೆ ಮುಗಿದು ಹೋಯ್ತು. ಅವ್ರು ಅಪ್ರೈಸಲ್ ಅಂತ ಮಾಡ್ತಾರೆ ಕಂಪ್ನಿಲಿ ಅಲ್ವಾ? ಅವ್ರೇನು ಸುಮ್ಮನೆ ಇನ್ಕ್ರೀಸ್ ಮಾಡ್ತಾರೆ? ಅಪ್ರೈಸಲ್ ಇನ್ಕ್ರೀಸ್ ಆದಮೇಲೆ ಎಲ್ಲ ಇನ್ಕ್ರೀಸ್ ಆಗುತ್ತೆ, ಕರೆಕ್ಟು. ಆದರೆ ಅವ್ರು ಇನ್ಕ್ರೀಸ್ ಮಾಡ್ಬೇಕಾದ್ರೂ ನೀವೇನಾದ್ರು ಎಕ್ಸ್ಟ್ರಾ ಮಾಡಿರ್ಬೇಕಲ್ವಾ ಅಲ್ವಾ? ಕರೆಕ್ಟ್ ಅದಲ್ಲ. ಛತ್ರಿ ತೊಗೊಳ್ತೀರಿ, ಪರ್ಚೇಸ್ ಮಾಡ್ತೀರಿ ಅಂಗಡಿಯಿಂದ, ಅದನ್ನ ತೆಗಿಯೋಕ್ಕೆ ಬರಲ್ಲ ಅಂದರೆ ಅಂಗಡಿಯನ್ನು ಹೋಗಿ ಬೈತೀರಾ ಇಲ್ವಾ? ಎಂಥ ಛತ್ರಿ ಕೊಟ್ಟಿಯಪ್ಪ, 350 ರೂಪಾಯಿ ತೊಗೊಂಡು, ತೆಗೆದ್ರೆ ಆನೆ ಆಗ್ತಾಯಿಲ್ಲ. ಇದು ಜೀವನವೂ ಹಾಗೆ. ಎವ್ರಿಥಿಂಗ್ ಈಸ್ ರೈಟ್ ಇಫ್ ಯುವರ್ ವ್ಯಾಲೆಟ್ ಈಸ್ ಟೈಟ್. ಅಷ್ಟೇ. ಏನಪ್ಪ ಉಮೇಶಣ್ಣ ದುಡ್ಡಿಂದ ಅಳಿತಾರೆ ಅಂತ ಅನ್ಕೋಬೇಡಿ, ಸಾಕು ಜ್ಞಾನ. ಆನಂದ್ ಆರೋಗ್ಯರಿ 207. ಸೊ 207ಕ್ಕೆ ಆನಂದ್ ಅವರೇ, ಸಮಸ್ಯೆ ನಿಮ್ಮ ಹತ್ರನೇ ಇದೆ. ನೋಡೋಣ ಏನು ಹೇಳ್ತಾರೆ ಬಾಬಾ. ನಿನ್ನ ಕಾರ್ಯದಲ್ಲಿ ಜಯವು ಖಂಡಿತ ಸಾಧ್ಯವಾಗುತ್ತದೆ, ನನ್ನನ್ನು ನಂಬು ಅಂತ ಬರ್ತಾ ಇದೆ ಆನಂದ್. ಸುಮಂತ್, ಊರ ಹೆಸರು ಹೇಳಬೇಕು. ಸುಮಂತ್ 469, 469. ಸುಮಂತ್ ಗುಡ್, ಸಮಸ್ಯೆ ನಿನ್ನಲ್ಲಿದೆ. ಕೃತಿಕಾ ನಕ್ಷತ್ರದ ದಿನದಂದು ತಲೆಗೆ ಸ್ನಾನ ಮಾಡಿ ಬಾಬಾ ನಾಮವನ್ನು ಜಪಿಸು, 7 ಜನರಿಗೆ ಊಟ ಕೊಡು. ಕ್ಯಾಲೆಂಡರಲ್ಲಿ ನೋಡ್ಕೊಳ್ಳಿ, ಕೃತಿಕಾ ದಿವಸ ನಕ್ಷತ್ರ, ಚಿತ್ತ ನಕ್ಷತ್ರ, ಆರ್ದ್ರ, ಕೃತಿಕಾ ನಕ್ಷತ್ರಗಳಿವಿಲ್ಲ. ಕೃತಿಕಾ ನಕ್ಷತ್ರದ ದಿನ ನೀನು ಊಟಕ್ಕೆ ಹಾಕಬೇಕು 7 ಜನಕ್ಕೆ. ಬಾಬಾನ ಗುಡಿಗೆ ಹೋಗಿ ತಲೆ ಮೇಲೆ ಸ್ನಾನ ಮಾಡಿಕೊಂಡು ಅಂತ ಬರ್ತಾ ಇದೆ ಸುಮಂತ್ ಅವರೇ. ನೆಕ್ಸ್ಟ್ ಶೇಷರಾಮ್ 287, 287. ಸಮಸ್ಯೆ ನಿಮ್ಮಲ್ಲೇ ಇದೆ ಶೇಷ ಅವರೇ. ನೋಡೋಣ ಏನು ಹೇಳ್ತಾ ಇದ್ದಾರೆ ಬಾಬಾ. ಓಕೆ, ನಿಮ್ಮ ಮನಸ್ಸು ನನಗೆ ಅರ್ಪಿಸಿದ್ರೆ ಸಾಕು, ನಿಮ್ಮ ಕೆಲಸಗಳು ನಾನೇ ಮಾಡಿಬಿಡ್ತೀನಿ. ನೋಡಿ, ಸರೆಂಡ್ರಿಂಗ್ ಈಸ್ ಆಲ್ಸೋ ಆರ್ಟ್ ಅಂತ ಬಾಬಾ ಸ್ವಚ್ಛವಾಗಿ ಹೇಳ್ತಾ ಇದ್ದಾರೆ. ನನ್ನ ಮನಸ್ಸಿಗೆ ನಿಮ್ಮ ಮನಸ್ಸನ್ನು ಅರ್ಪಿಸಿ, ಚಿಂತೆ ಬಿಟ್ಟಿರಿ. ಯಾವ್ದಾರು ಸಂತ ಹೇಳಿದಾರೇನ್ರಿ, ಬಾಬಾ ಇಸ್ ಅ ಬ್ಯೂಟಿಫುಲ್ ಸೈಂಟ್, ಕಮ್ ಇಯರ್, ಕ್ಯಾಸ್ಟ್ ಬರ್ಡನ್ ಆನ್ ಮೀ ಆ್ಯಂಡ್ ಬಿ ಆರಾಮ್ಸೆ ಅಂತ ಅಲ್ವಾ? ನಾವು ಮಾಡಬೇಕಷ್ಟೇ ಅದನ್ನು. ನೆಕ್ಸ್ಟ್ ಮೈಸೂರಿಂದ ರಶ್ಮಿ ಕೇಳಿದ್ದಾರೆ, ರೆಗ್ಯುಲರ್ ವಿವರ್ 186. ರಶ್ಮಿ ಗ್ಯಾರಂಟಿ ಏಪ್ರಿಲ್ 18ಕ್ಕೆ ಬರ್ತಾ ಇದ್ದೀನಿ ರಶ್ಮಿ. ಸೊ ನಿಮ್ಮನ್ನು ಅಡ್ರೆಸ್ ಪಾಪ ಕಳಿಸಿದ್ದೀರಾ, ನೋಡೋಣ, ಪ್ರಯತ್ನ ಪಡ್ತೀನಿ. ನನ್ನ ಮಂತ್ರವೇ ನಿನಗೆ ರಕ್ಷೆ, ನಾನು ನಿನ್ನ ರಕ್ಷಕನು, ನೀನು ಸಂಶಯನೇ ಪಡಬೇಕಾಗಿಲ್ಲ. ನೋಡಿ, ಡೌಟ್ ಇಟ್ಕೊಂಡ್ರೆ ಹೋಯ್ತು, ನನಗೆ ನಿಮ್ಮ ರಕ್ಷಕ, ನನಗೆ ನಿನ್ನ ರಕ್ಷಣೆ ಮಾಡೋ ಹೊಣೆ ಇದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅನುಮಾನವೇ ಪೆನುಭೂತಮು ಅಂತ ನಮ್ಮ ಸೋದರತ್ತೆ ಹೇಳ್ತಾರೆ ಯಾವಾಗಲೂ ಅಲ್ವಾ? ಅನುಮಾನ ಮಾಡಿದ್ರಿ ಅಂದರೆ ಹೋಯ್ತು,
ವಿಜಯ ಪ್ರಕಾಶ್ ಅವರು ಮೊನ್ನೆ ಒಂದು ಸಿಂಗಿಂಗಲ್ಲಿ ಹೇಳ್ತಾ ಇದ್ರು, ದೇವ್ರ ಮೇಲೆ ನಾವು ನಂಬಿಕೆ ಇದ್ದು ಮತ್ತೆ ಅನುಮಾನ ಮಾಡಿದ್ರೆ ದೇವರಿಗೆ ಇನ್ಸಲ್ಟ್ ಅಂತೆ. ಸತ್ಯ ಅದು ಅಲ್ವಾ. ನೆಕ್ಸ್ಟ್ ಮಂಜುನಾಥ್ 437 437 ಮಂಜು ಅವರೇ, ಇದು ರಿಪೀಟ್ ಆಗಿದೆ ನಂಬರು. ಯಾಕೆ ಲಾಸ್ಟ್ ಇಯರು ಅಷ್ಟೇ ಕೇಳಿದಿರಿ ಮಂಜು, ಈ ವಾರ ಕೂಡ ಅದೇ ಕೇಳಿದಿರಿ. ಪರಮಾತ್ಮನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು, ಅದರಿಂದ ನೀನು ನನ್ನ ಅನುಗ್ರಹಕ್ಕಾಗಿ ನನ್ನ ಚರಿತ್ರೆ ಪಠಣ ಮಾಡು. ಸೊ ನೀವು ಹಿಂದೂ ಆಯಿತು ಮುಸ್ಲಿಂ ಆಯಿತು ಅಂತ ಅನ್ಬೇಡ, ಪರಮಾತ್ಮನಿಗೆ ಎಲ್ಲರೂ ಒಂದೇ, ನನ್ನ ಅನುಗ್ರಹಕ್ಕಾಗಿ ನನ್ನ ಪಠಣೆಯನ್ನು ಮಾಡುವಂತ ಬರ್ತಾಯಿದೆ. ರವಿ ಕಿರಾಣ್ 801 ಕೇಳಿಬಿಡ್ತಾನೆ. ರವಿ ಮೈಸೂರು ಯಾವ ಊರು ನಿಮ್ದು ಹೇಳಲಿಲ್ಲ ನೀವು. 801 ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ, ನಿಮಗೆಲ್ಲ ಸ್ವಲ್ಪ ಕಷ್ಟ ಇದೆ, ಆದ್ದರಿಂದ ಭಯಪಡದೆ ಬಾಬಾರ ಚರಿತ್ರೆ ಗಾಢ ನಂಬಿಕೆಯಿಂದ ಪಠಣ ಮಾಡು, ಲಾಭ ಉಂಟಾಗುತ್ತೆ ಅಂತ ಬರ್ತಾಯಿದೆ. ಆಯಿತಾ ರವಿ ಕಿರಣ್. ಶಿವಪ್ಪ ಸಂಡೂರಿನಿಂದ ಮಾಡಿದ್ದಾರೆ. ಶಿವಪ್ಪ ಅವರು ಫಸ್ಟ್ ಟೈಮ್ ಕೇಳಿದ್ದು ಹೊಸ ವಿವರು 179. ಶಿವಪ್ಪ ಅವರೇ, ಸಮಸ್ಯೆ ನಿಮ್ಮಲ್ಲೇ ಇದೆ, ನೋಡೋಣ. 179. ನಿಮಗೆ ಒಳ್ಳೆಯ ಸಂತಾನ ಉಂಟಾಗುವುದು, ಏನೂ ಬಾಧೆ ಇಲ್ಲ, ಎಲ್ಲದಕ್ಕೂ ನಾನು ಇದ್ದೀನಿ. ಅಯ್ಯೋ ನಮ್ಮ ಮಕ್ಕಳಿದ್ದಾರೆ ಸ್ವಾಮಿ ರಿಟೈರ್ಡ್ ಏಜ್ ಅಂತ ಅನ್ಬೇಡಿ, ಸಂತಾನ ಉಂಟಾಗುವುದರಿಂದ ಸಂತಾನ ಆಗಿದ್ದರೆ ಒಳ್ಳೆಯದಾಗುತ್ತೆ ಅಂತ ಬರ್ತಾಯಿದೆ ಅಷ್ಟೇ. ಎಲ್ಲದಕ್ಕೂ ನಾನಿದ್ದೇನೆ, ಬಾಧೆ ಪಡಬೇಡಿ. ದಯಮಾಡಿ ಕ್ಷಮಿಸಿ ಸ್ನೇಹಿತರೆ. ಫಾಸ್ಟ್ ಅನಿಸಿದರೆ ಮತ್ತೆ ನೆಕ್ಸ್ಟ್ ವೀಕು 19ನೇ ತಾರೀಕು ಸಿಗೋಣ. ಸಮಸ್ಯೆ ಜಾಸ್ತಿ ಆಗ್ತಾಯಿದೆ. 25 30 35 ಜನ ಕೇಳಿದ್ದಾರೆ, ಅವರಲ್ಲಿ ಉಳಿಕಿದವ್ರು ನೆಕ್ಸ್ಟ್ ವೀಕ್ ತೊಗೊಳ್ತೀನಿ. ಸರಿ, ಪ್ಲೀಸ್ ಟೇಕ್ ಕೇರ್.